ಭೂಮಾಪಕರನ್ನ ನೋಡ್ಲಾರ್ದಕ್ಕ ಬಂದ ಸರ್ಕಾರಕ್ಕೆ ಬಿತ್ತನೆ ಮಾಡ್ಬೇಕಂತ ಬಂದಾರ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಇನ್ನೊಂದು ಹಂಗ ತಲೆಯಾಗಿರ್ರಿ ಚುನಾಪಣ ಗುರ್ಲಾಪುರದಾಗ ಕುಂತಿದ್ವಲ್ಲ, ಸ್ವಲ್ಪ ಟಿವಿ ದೊಡ್ಡ ಒಂದ ನಿಮಿಷ ಸರ್, ಆ ದೊಡ್ಡ ದೊಡ್ಡ ಟಿವಿ ಹೆಸರು ಸ್ವಲ್ಪ ಗೊತ್ತಿರಂಗಿಲ್ಲ ನನಗ. ಈ ಪಬ್ಲಿಕ್ ಟಿವಿ, ಈ ಟಿವಿ, ಟಿವಿ 9, ಟಿವಿ 5, ಕಲ್ವಣ್ಣ ಅಂದ್ರ ಇವ್ರೆಲ್ಲ ಸ್ವಲ್ಪ ಬೆಂಗಳೂರಾಗ ಇರ್ತಾರನ್ರಿ ಇವ್ರು. ಸರ್ ಗುರ್ಲಾಪುರದಾಗ 4 ದಿನ ಬಂದಾರ. ರಾಹುಲಣ್ಣ ಬೆಂಗಳೂರಿಗೆ ಬಂದು ಕುಂತೀವಿನ ಯಾರು ಬರುವಾರ ಅವ್ರು ಅಲ್ರಿ. 4ನೇ ಅಂಗ ಪತ್ರಿಕಾ ರಂಗ ಅಂತೇಳಿ ಸ್ವಾಭಿಮಾನದಿಂದ ಅಭಿಮಾನದಿಂದ ಕರಿತೀವಿ. ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ಬೀದಿ ಮ್ಯಾಗ ಕುಂತಾನ, ಬಂದು ಸ್ವಲ್ಪ ಸ್ವಾಭಿಮಾನ ಬೇಕಲ್ಲ. ಸರ್ಕಾರ ಮುಖ್ಯ ಅಲ್ಲ, ಒಬ್ಬ MLA MP ಹಿಡ್ಕೊಂಡು ಮಾಧ್ಯಮದವ್ರು ಹಿಡ್ಕೊಂಡು ಎಲ್ಲರಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ಬೀದಿ ಮ್ಯಾಗ ಬಂದು ಕುಂತಾನ. ಏನಾರ ಬೇದರ ಮತ್ತು ಮಾಧ್ಯಮದವ್ರಿಗೆ ಏನಾರ ಬೇದರ ಅಂತ ಹೇಳ್ತೀರಿ. ಇಲ್ಲಿ ಬಂದಾರ ಇವರೆಲ್ಲರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಈ ದೊಡ್ಡ ದೊಡ್ಡ ಟಿವಿ ಅವರು ಅದಾರಲ್ಲ, ಯಾಕ ಬರಂಗಿಲ್ಲ? ಯಾಕ ನೇರವಾಗಿ ಹೇಳ್ತೀನಿ ನಾನು, ಪಬ್ಲಿಕ್ ಟಿವಿ, ಈ ಟಿವಿ, ಟಿವಿ 9, ಸುವರ್ಣ ಟಿವಿ, ಯಾರು ದೊಡ್ಡ ದೊಡ್ಡವರು ಇದಿರಲ್ಲ ಒಬ್ರು ಬರಂಗಿಲ್ಲ. ಇಲ್ಲಿ ಯಾರು ತಡೆ ಹಿಡಿದಾರನ? ಶಾಂತಗೌಡ ಅಲ್ಲ, ಗುರ್ಲಾಪುರದಾಗ ಕುಂತಾಗ 4 ದಿವಸಕ್ಕೆ ಬಂದ್ರ ಅವ್ರು. ಅದು ನಾ ಭಯಾನ ಬಂದಾರ, ಅವತ್ತು ಬೈದೀನಿ, ಭಯಾನ ಬಂದ್ರು. ಅದಕ್ಕ ಗುರ್ಲಾಪುರಕ್ಕೆ ಬರಂಗಿಲ್ಲ ಅಂತೇಳಿ ಪಾಪ ತಮ್ಮ ಜೊತೆ ನಾವು ಬೆಂಬಲ ಕೊಡ್ಬೇಕಂತ ಬೆಂಗಳೂರಿಗೆ ಬಂದಿವ್ರಿ. ಸಮೀಪ ಆಗಲಿ ಅಂತ ಹೇಳಿ, ದೂರ ಆಗ್ತದ, ಸಮೀಪ ಆಗಲಿ ಬರ್ಲಿ ಅಂತ ಬಂದೀವಿ. ಇನ್ನ ಬಂದಿಲ್ಲ. 7,000 ಸರ್ಕಾರಿ ಭೂಮಾಪಕರ 20-25 ವರ್ಷಗಳಿಂದ ಸರ್ಕಾರದ 1 ರೂಪಾಯಿ ವೇತನವನ್ನು ತಗೊಳ್ಳಾರ್ದ ರೈತರು ಸೇವಾ ಮಾಡಿ ರೈತರು ಕೊಟ್ಟ ಹಣದೊಳಗ ಅದಕ್ಕೆ ಬಂದು ಹೋರಾಟಕ್ಕೆ ಕುಂತಾರ. ನಾವೇನ ನಮ್ಮ ಮನೆದು ಪ್ರಚಾರ ಮಾಡಿ, ನಾವೇನ್ ರಾಜಕಾರಣ ಪ್ರಚಾರ ಮಾಡಿ ಅಂತ ಬಂದು ಗೊತ್ತಿಲ್ಲ. ನಾಳೆ ನಿಮ್ಮ ಸ್ಟುಡಿಯೋದೊಳಗೆ ಗದ್ದಾತ್ರ ಹಳ್ಯಾವರು ಭೂಮಾಪಕರ ಅದಾರ, ಮತ್ತೆ ಬಾಜು ಏನ್ರ ಗದ್ದಾತ್ರ ಬೇರೆ ಬೇರೆ ಸ್ಟುಡಿಯೋ ಗದ್ದಾತಂದ್ರೆ ಅಳಿಬೇಕಲ್ಲ, ಅವಾಗ ಹೊರಬೇಕಾಗ್ತದೆ. ಅದಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಪಾಪ ಬೆಂಗಳೂರೊಳಗ ಬಹಳ ದೊಡ್ಡ ದೊಡ್ಡ ಟಿವಿ ಅವರದಿರಿ. ಎಲ್ಲಾ ರೈತರ ಪರವಾಗಿ, ಭೂಮಾಪಕರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಬರ್ರಿ, ಸ್ವಲ್ಪ ಇಲ್ಲಿ ಏನ್ ಅನ್ಯಾಯ ನಡೆದದ, ಏನ್ ಮೋಸ ನಡೆದದ, ಏನ್ ಕಣ್ಣೀರಾಕ್ಸೋ ಕೆಲಸ ನಡೆದ, ಇದನ್ನು ಸ್ವಲ್ಪ ವಿಷಯ ವಿಸ್ತರಣೆ ಮಾಡಿದ್ರಿ ಅಂತಂದ್ರ ಸರ್ಕಾರ ಗಮನಕ್ಕೆ ಬರ್ತದ, ಸರ್ಕಾರ ಇಲ್ಲಿ ಬರ್ತದ. ನಾವ್ ಯಾಕೆ ಬಂದೀವಿ ಅಂತಂದ್ರ ಸರ್ಕಾರಿ ಭೂಮಾಪಕರಿಗೆ ಅಷ್ಟ ತೊಂದರೆ ಆಗಿಲ್ಲ. ಇಡೀ ರಾಜ್ಯದ 31 ಜಿಲ್ಲೆಗಳಿಗೆ ಲಕ್ಷಾಂತರ ರೈತರ ಅರ್ಜಿಗಳ ಪೆಂಡಿಂಗ್ ಉಳಿದಾವ. ಅದಕ್ಕಾಗಿ ನಾವು ಬಂದೀವಿ. ಕಲ್ವಣ್ಣ ಹೇಳುದಾರ ತಕ್ಕಿರ್ತೀವಿ, ಅದು ಬೇಡ ಮತ್ತೆ ತಪ್ಪಾಗ್ತಿಲ್ಲ. ಇಲ್ಲಿ ಆದ್ರೂ ವಿನಂತಿ ಮಾಡ್ಕೊಳ್ತೀನಿ, ಬರ್ರಿ. ಪಾಪ ಬಂದಾರ ನೋಡಿ ಎಲ್ಲ, ರಣರಂಗ ಮತ್ತು ಪ್ರಕೃತಿ ನ್ಯೂಸ್, ವಿಜಯ್ ನ್ಯೂಸ್ ಎಲ್ಲಾ ಮಾಧ್ಯಮದವರು ಬಂದಾರ. ಇನ್ನೊಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾರೆ. ಯಾರಿಗೆ ಜಯ ಅನ್ನಬೇಕು, ಯಾರಿಗೆ ಧಿಕ್ಕಾರ ಅನ್ನಬೇಕು? ಸರ್, ಕಮಿಷನರ್ ಬಂದ್ರಂದ್ರ ಅವ್ರು ಬಂದ್ರು ಇವ್ರು ಬಂದ್ರು ಅಂತೇಳಿ ಎದ್ದು ನೋಡುವಂಗಿಲ್ಲ, ಹೇಳುವಂಗಿಲ್ಲ. ನಮ್ಮ ರೈತ ಸಂಘದ ಪದ್ಧತಿನ ಬೇರೆ ಅಲ್ಲಲ್ಲ. ನಾವ್ ಯಾಕೆ ಭಯ ಬಿಡ್ಬೇಕು? ಹಂಗಲ್ಲ, ನಾ ಹೇಳುದು ನಮ್ಮ ಪದ್ಧತಿ ಬಹಳ ವಿಶೇಷ ಅದ ಸರ್. ಒಂದು ಸಾದಾ ಹಳಿ ಪ್ಲಾಸ್ಟಿಕ್ ಕುರ್ಚಿ ಇದ್ರೆ ಇಲ್ಲಿ ಹಾಕ್ರಿ ಅಷ್ಟ. ನೀವು ಅಧಿಕಾರಿಗಳಿಗೆ ಗೌರವ ಕೊಡುವಂಗಿಲ್ಲ, ರಾಜಕಾರಣಿಗಳಿಗೆ ಗೌರವ ಕೊಡುವಂಗಿಲ್ಲ. ಯಾರಿಗೆ ಗೌರವ ಕೊಡಬೇಕು? ನಾನು ಆಮೇಲೆ ಮಾತಾಡ್ತೀನಿ. ನಮ್ದು ತುಮಕೂರು, ಹಾವೇರಿ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ, ರಾಯಬಾಗ್ ತಾಲೂಕು, ಕೋಲಾರ ಕಡೆಯಿಂದ ಇನ್ನೂ ಜನ ಬರ್ಲಿಕ್ಕತ್ತಾರ. ಬಂದ ತಕ್ಷಣ ನಾನು ಆಮೇಲೆ ಮಾತಾಡ್ತೀನಿ. ನಮ್ಮ ಭಾರ್ಗವ್ ಸರ್ ಮಾತನಾಡುವಾಗ ಒಂದು ವಿಷಯವನ್ನು ಹೇಳಿದ್ರು. ನಮ್ಮೊಳಗ
ಜನ ವ್ಯತ್ಯಾಸ ಇರ್ತದ, ಏನೇನೋ ಮಾಡ್ತಾರ ಸರ್. ಈಗಿಂದಲ್ಲ ಇದು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಕಾಲದಿಂದ ಬಂದದ. ಇವರಂತವ್ರು ಉದಾರ ನೋಡಿ. ಒಂದು ಮಾತನ್ನ ತಮಗೆ ಕೊಡ್ತೀನಿ ಪ್ರಾಮಾಣಿಕವಾಗಿ. ನಿನ್ನೆ ಇದೇ ವೇದಿಕೆ ಮ್ಯಾಗ KV ಬದಲು ಹೋರಾಟ ನಡೆದಿತ್ತು. ಇವತ್ತು ಕೂಡ ತಮಗ ಬೆಳಗಾವಿ ಚೆನ್ನಮ್ಮ ಸರ್ಕಲ್ ಒಳಗ 4 ತಾಸು ಬಂದ್ ಮಾಡಿ ನಿಮಗೆ ಈಗಾಗಲೇ ನಾವು ಬೆಂಬಲ ಕೊಟ್ಟಿವಿ ರೈತ ಸಂಘಟನೆಯಿಂದ. ನಿಮಗೊಂದು ವಿನಂತಿ ಮಾಡಿಕೊಳ್ತೀನಿ, ನೇಮಕ ಆದ್ರ ಪಗಾರ ತಗೊಂಡ್ರ ನೀವೆಲ್ಲರೂ ಕೂಡ ಒಕ್ಕಟ್ಟಾಗೆ ತಗೋಬೇಕು, ಇಲ್ಲಾಂದ್ರೆ ವಾಪಸ್ ಮನೆಗೆ ಹೋಗೋ ವಿಚಾರ ಇರಬೇಕಾರೆ ನಾವು ಒಳಗ ಹೊರಗೆ ಇಂಥ ಭಾವನೆ ಯಾರಿಗೆ ಬರಬಾರ್ದು. ಯಾಕಂತಂದ್ರ ರಾಜಕಾರಣ ಆಗಲಿ ಅಧಿಕಾರ ಆಗಲಿ ಬಹಳ ವಿಶೇಷ ಅದ. ಇದ ಒಂದು ವೇದಿಕೆ ಮೇಲೆ ಸಾಮಾನ್ಯವಾಗಿ ಹೇಳ್ತೀನಿ ಹೆಂಗ ಮಾತು ಬದಲಾವಣೆ ಆಗ್ತದ ಅಂತಂದ್ರ, ಸಾಮಾನ್ಯ ಸಿದ್ದರಾಮಯ್ಯನವರು ನೀವು ಹೋರಾಟ ಮಾಡ್ತಕ್ಕಂತ ಸಂದರ್ಭದೊಳಗ ವಿರೋಧ ಪಕ್ಷ ನಾಯಕರಿದ್ದಾಗ ಅವರು ಕೂಡ ಬಂದು ಬೆಂಬಲ ಕೊಟ್ಟಾರ, ಅಧಿಕಾರ ಇರಲಿಲ್ಲ. ಭಾರ್ಗವ್ ಸರ್ ಯಾವಾಗ ಅಧಿಕಾರ ಬಂತು ನಿಮ್ಮನ್ನು ಮರೆತು. ಅದಕ್ಕಾಗಿ ರಾಜಕಾರಣಿಗಳಿಗೆ ಎಷ್ಟು ಗೌರವ ಕೊಡಬೇಕಂತಂದ್ರ ನಿನ್ನೆ ಇದ ವೇದಿಕೆ ಮ್ಯಾಗ ಹೇಳಿ ನಾನು, ಈ ಕನ್ನಡ ನಾಡಿನೊಳಗ 31 ಜಿಲ್ಲೆಗಳಿಂದ ವಿಧಾನಸೌಧಕ್ಕೆ ನಮಗೆ ನಿರಂತರವಾಗಿ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ 3 ಲಕ್ಷ ಪಗಾರ ಕೊಟ್ಟ ಅಗದಿ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಚಾಕರಿ ಇಟ್ಟಿವಿ, ಅವನ MLA. ಅದಕ್ಕಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ನಂಜುಂಡಸ್ವಾಮಿ ಅವ್ರ ಕಾಲದಿಂದಲೂ ಸಹಿತ ಒಂದು ವಿಶೇಷದ ಸರ್. ಅದ ಪದ್ಧತಿ ಒಳಗಿರಬೇಕು. ನಿಮಗೊಂದು ಮಾತು ಕೊಡ್ತೇವೆ, ಪರವಾನಗಿ ಭೂಮಾಪಕರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸಂಪೂರ್ಣ ನ್ಯಾಯ ಸಿಗುವವರೆಗೂ 31 ಜಿಲ್ಲೆಗಳ ರೈತ ಸಂಘದ ಮುಖಂಡರು ನಿಮ್ ಜೊತೆ ಯಾವತ್ತೂ ಇರ್ತಾರ. ನೀವು ಇಷ್ಟು ಜನ ಸೇರ್ತೀರಿ ಅಂತ ಗೊತ್ತಿದ್ರೆ ಇಲ್ಲಿ ಹೋರಾಟ ಮಾಡ್ತಿದ್ದಿಲ್ಲ, ನಮ್ಮದು ಬೇರೆನೇ ಇತ್ತು. ಇದ ಮೊದಲು ಇಲ್ಲ, ಹಂಗಿರಂಗಿಲ್ಲ. ಇಷ್ಟು ಸಂಖ್ಯೆ ಸೇರ್ತಿತ್ತಂದ್ರೆ ವಿಧಾನಸೌಧ ಮುತ್ತಿಗೆ ಅಂದಿದ್ದವರ DK ಶಿವಕುಮಾರ್ ಅವರು ದಾರ್ಯಾಗ ಬರ್ತಿದ್ರು. ನಾವು ಮಾನ್ಯ ಬರೀ 30 ಜನ ಇದ್ದೀವಿ ರೈತ ಸಂಘ ಮುಖಂಡರು. ಬರೀ DK ಶಿವಕುಮಾರ್ ಅವ್ರ ಮನೆಗೆ ಹೋದಾಗ 3 ನಿಮಿಷ ಮಾತಾಡಿ ವಾಪಸ್ ಹೊಂಟಿದ್ರು. ಅಧಿಕೃತವಾಗಿ ಇದೆಲ್ಲ ನಡೆದದ್ದು ಹೇಳಕತ್ತೀನ. 30 ನಿಮಿಷ ಚರ್ಚೆ ಅದ. 2,86,000 ಹುದ್ದೆಗಳ ಖಾಲಿ ಅದಾವಲ್ಲ ರಾಜ್ಯದೊಳಗೆ, ಅದರ ಬದಲು ಮೀಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. 3 ನಿಮಿಷ ಮಾತಾಡಿ ಹೊಂಟಿದ್ರು ಪುಣ್ಯಾತ್ಮ. ನಾ ಹೇಳಿದೆ ಅವ್ರಿವ್ರ ಸಂಘಟನೆಯೊಳಗೆ ನಮ್ಮ ಪದ್ಧತಿ ನಡೆಯಲ್ಲ, ಅರ್ಧ ತಾಸು ಮೀಟಿಂಗ್ ಆಗಲೇಬೇಕಂತೇಳಿ DK ಶಿವಕುಮಾರ್ ಅವ್ರಿಗೆ ಹೇಳಿದಾಗ, ಅವಾಗ ಆಗೋದಿಲ್ಲ ಅಂತ ಹೇಳಿದಾಗ ಧಾರವಾಡ ಜಿಲ್ಲೆಯ DC ಮತ್ತು ಕಮಿಷನರ್ಗೆ ನಾನು ನೇರವಾಗಿ ಸಿಟ್ಟಿಗೆ ಬಂದಾಗ 2 ಜನ KS ಮತ್ತು IAS ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ಅಲ್ಲೇ ನಿಂತಿದ್ದಾನ. ಸರ್, ಗುರೂಜಿ ಅಂದ್ರೆ ಸಾಮಾನ್ಯ ತಿಳಿಬೇಡ್ರಿ, ಸರ್ಕಾರಕ್ಕೆ ಧಕ್ಕೆ ತರ್ತಾರ, ಮೀಟಿಂಗ್ ಮಾಡ್ರಿ ಅಂತ. ಭಾರ್ಗವ್ ಸರ್, ನಿಮ್ ಕಮಿಷನರ್ ಬರ್ತಾರ, ನಿಮ್ದು ಏನೋ ಅದ 2,600, 40,000, 60,000 ಪೇಮೆಂಟ್, ಅದೆಲ್ಲ ದಾಖಲೆ ಆಮೇಲೆ ಮಾತಾಡ್ತೀನಿ, ಈಗ ಬೇಡ. ಏನದ ಅಂತಂದ್ರ, ಈಗ ಅಕಸ್ಮಾತ್ ಇಲ್ಲಿ ನಿಮಗೆ ನ್ಯಾಯ ಸಿಗ್ತದ. ಸಿಗ್ಲಿಕ್ಕಂದ್ರ ಒಂದ್ ಗಟ್ಟಿ ಮಾತನ್ನ ನಾನು ಕೊಡ್ತೀನಿ. ನವೆಂಬರ್ದೊಳಗೆ ಬೆಳಗಾವಿ ಜಿಲ್ಲೆಯ ಈ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ರೈತ ಹೋರಾಟದ ರೈತ ಕೇಂದ್ರ ಗುರ್ಲಾಪುರ ಕ್ರಾಸ್ ಅಂತಂದದ. ಗುರ್ಲಾಪುರ ಕ್ರಾಸ್ ಯಾಕದ ಅಂತಂದ್ರ, ಹೋದ ಸಾರಿ 10 ಲಕ್ಷ ಜನ ಸೇರಿದ್ದೇವೆ. ಈ ಸಾರಿ ನಮ್ಮದು ಕನಿಷ್ಠ ಏನದರ 50 ಲಕ್ಷದಿಂದ 1 ಕೋಟಿ ಜನ ಸೇರಿಸಬೇಕಂತದ. ಯಾವುದಕ್ಕಾಗಿ? ಈ ಸರ್ಕಾರದವ್ರನ್ನ ನಾವೇನಾದ್ರೂ ಸರಳವಾಗಿ ಬಿಟ್ಟಿವಿ ಅಂತಂದ್ರ KV ಖಾಸಗೀಕರಣ ಮಾಡ್ತಾರ. ನಿಮ್ಮೆಲ್ಲ ಭೂಮಾಪಕರನ್ನ ಹೊರಗೆ ಹಾಕಿ ಏಜೆನ್ಸಿ ಮೂಲಕ ಸರ್ವೆ ಮಾಡಿಸ್ಕೊಂತಾರ. ಹಂಗ ಸುಮಿತ್ರ 2,86,000 ಹುದ್ದೆ ಖಾಲಿ ಅದಾವ. ಯಾವ MLA MP ಗೂ ಗೊತ್ತಿಲ್ಲ. 224 ಮಂದಿ MLAಗಳು ಜೀವಂತದಲ್ಲಿ ಒಬ್ಬರೇ ಮಾತಾಡ್ತೀರಿ, ಯಾರು ಮಾತಾಡಂಗಿಲ್ಲ. ರಾಜ್ಯದೊಳಗ ರೈತನ ಸಾಲ ಮನ್ನಾ ಮಾಡಕ್ ಯಾವ MLA ಮಾತಾಡಂಗಿಲ್ಲ. ಮೊನ್ನೆ 2,000 ಎಷ್ಟೋ ಕೋಟಿ ಕ್ರಿಕೆಟ್ ಗ್ರೌಂಡ್ ಮಾಡ್ಲಿಕ್ಕೆ ಪೂಜೆ ಮಾಡಿದ್ರು ಮಾಜಿ CM ಸಿದ್ದರಾಮಯ್ಯ, ಹಾಲಿ CM DK ಶಿವಕುಮಾರ್ ಅವರು. ಎದಕ್ ಮಾಡಿದ್ರಿ? ರಾತ್ರಿ ಕ್ರಿಕೆಟ್ ಆಡಕ್ ಬೇಕಲ್ಲ. ಬರೀ ಅಧ್ಯಕ್ಷ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ
ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಹಾ, ನಮ್ಮ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ತಿರುಮಲೇಗೌಡರು ಬಂದಾರ. ಅವ್ರನ್ನೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಅದೇ ರೀತಿಯಾಗಿ ನಮ್ಮ ಶಿವಾನಂದ ಮುಗುಳಿಯಾಳ್ ಸರು, ಪ್ರೇಮಚಂದ್ ಅವರು ಬಂದಾರ. ಸರ್, ಎಲ್ಲರೂ ವೇದಿಕೆ ಮ್ಯಾಗ ಬರ್ರಿ. ಚುನಪ್ಪನ ಮ್ಯಾಗ ಬರ್ರಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಆ ಕಡೆ ಸರಿ, ಇನ್ನೊಂದು ಸ್ವಲ್ಪ ಸೈಡ್ ಬಿಡ್ರಿ. ಈ ಕಡೆ ಚಿನ್ಗುಂಡಿ ಇಲ್ಲಿ ಮುಂದೆ ಸ್ವಲ್ಪ ರಾಜ್ಯ ಮುಖಂಡರು ಕುಣಿಸ್ಕೊಂಡು ಆಗ್ತದೆ. ನಿನಗೂ ಹೇಳೋದನ್ನ ಸ್ವಲ್ಪ ಸರ್ ಎಲ್ಲರೂ ಸ್ವಲ್ಪ ಇನ್ ಸರಿ ಇದೀಪ. ರಾಜ್ಯ ಮುಖಂಡರು ಕೊಡ್ರಿ, ಮುಂದಷ್ಟು ಕೊಡ್ರಿ. ಬೇರೆ ಬೇರೆ ಜಿಲ್ಲೆದವ್ರು ಬಂದವ್ರು ಮುಂದೆ ಬರ್ರಿ. ಈ ಕಡೆ ಗೋಪಾಲ ನಮ್ಮದು ಬೇಕು, ಯಾಕೆ ಕುರ್ಚಿ ಬೇಕಾನೆ ಬೈ ಕಡೆ ಮುಂದೆ ಸಂಜೆ ಮುಂದ್ವಲ್ಲ. ಈ ಕಡೆ ಸೋಮ ಮುಂದೆ ಬರ್ರಿ. ಈ ಕಡೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದವ್ರು ಬರೀ ಮುಂದೆ. ಸೋಮ ಮುಂದೆ ಬೈ, ಸಂಜೆ ಮುಂದೆ. ತುಮಕೂರು, ಕೊಡಗು, ಮಂಡ್ಯ, ಬಿಜಾಪುರ, ಸೋಮವಾರ ಬೈಕ್. ನೀವು ಸರ್ 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 ಈ ಕಡೆ ನಿಂತವ್ರು ಇಲ್ಲೆಲ್ಲ ಸರ್ವೆ ಸ್ವಲ್ಪ ಈ ಕಡೆ ಮುಂದೆ ಬಂದು ಕೂತ್ ಬಿಡಿರಲ್ಲ. ಬರ್ರಿ ಈ ಕಡೆ. ಭೂಮಾಪಕರು ಎಲ್ಲರೂ ಮುಂದೆ ಬರ್ರಿ. ಭೂಮಾಪಕರು ಎಲ್ಲರೂ ಮುಂದೆ ಬಂದು ಕೊಡಿ. ನೋಡ್ರಿ ತಾಯಿ ಅಂದ್ರೆ ಎಷ್ಟು ಜನ ಕುಂತ. ಸ್ವಲ್ಪ ಬರ್ರಿ. ಬರಲಿಲ್ಲ ತಿರುಮಲೇಶ್ ಗೌಡ್ರು ಎಲ್ಲ ಹೋಗ್ರಿ. ಬರ್ರಿ ಅವ್ರು. ಭಾರ್ಗವ್ ಸರ್, ನೀವು ಮ್ಯಾಗ ಬರ್ರಿ. ನೀವು 4 ಜನ ಬರಲ್ಲ ಮುಖಂಡ್ರು. ಬರೀ ರೈತ ಸಂಘ ವೇದಿಕೆ ಆಗಬಾರ್ದು. ನೀವು ಬರ್ರಿ. ಇದು ರೈತ ಸಂಘ ವೇದಿಕೆ ಅಲ್ಲ ಗುರುಗಳೇ. ಇಲ್ಲ, ಆದ್ರೂ ನೀವು 4-5 ಜನ ಭೂಮಾಪಕರು ಇದ್ದಾರೆ ಚಲೋ ಆಗ್ತದೆ. ನೀವಿದ್ರೆ ನಾವಿದ್ದ ಹಾಗೆ. ನಮ್ಮ ಅಧ್ಯಕ್ಷರು ಒಬ್ರು ಇರ್ತಾರೆ, ಸಾಕು. ಬರ್ರಿ ಬರ್ರಿ. ಸಿದ್ದರಾಜ ಸರ್, ನೀವು ಬರ್ರಿ ಅಂತ ನಮಗೆ ಇಲ್ಲಿ ಬರ್ರಿ. ತಿರುಮಲೇಶ್ ಗೌಡ್ರು ಬರ್ರಿ. ಸಿದ್ದರಾಜ್ ಸರ್, ನೀವು ಯಾರ ಮುಂದೆ ಮಾತಾಡೋರು ಕೊಡೋರು ಕೂಡ ಆಮೇಲೆ ಮಾತಾಡ್ತೀನಿ. ಇದೆ ಸರ್, ಮಾತಾಡೋದಕ್ಕೆ ಐತೆ. ಸ್ನೇಹಿತರೆ, ನಮ್ಮ ಬಗ್ಗೆ ಇರತಕ್ಕಂತಹ ಕಾಳಜಿ, ಸಂಯಮ ನಮ್ಮವರಿಗೆ ನಮ್ಮ ಮೇಲೆ ಇಲ್ಲದೆ ಇದ್ದರೆ ಈ ವೇದಿಕೆ ಸಾಕ್ಷಿ ಆಗಲ್ಲ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರಬೇಕು. ಲಾಗಿಂಗ್ ಟೆಂಪರವರಿ ಬೇಕಾಗಿರೋದು ಪರ್ಮನೆಂಟ್. ಟೆಂಪರವರಿ ಲಾಗಿನ್, ಸೂಪರ್ವೈಸರ್ ಮಾಮೂಲಿ, ಕೇಸ್ ವರ್ಕರ್ ಮಾಮೂಲಿ, ADLR ಮಾಮೂಲಿ. ಹೋಗಬೇಕು. ಹೋರಾಟ ನಡಿಲೇಬೇಕು. ನಾವು ಗೆಲ್ಲಲೇಬೇಕು. ಏತಕ್ಕಾಗಿ ಹೋರಾಟ? ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ? ಅದಿನ 46, 128, 139, 18 ಸೇರಿಸಿ ಪರವಾನಗಿ ಭೂಮಾಪಕ ಎಂಬ ಏಕಸಂಖ್ಯಾತ ಅವುಗಳನ್ನು ಮಾಡಿ ಅಂದು ಬಾಂಧವ್ಯವಾದ ಮತ್ತೆ ಸರ್ಕಾರಿ ಭೂಮಾಪಕರಿಗೆ